ನಮಸ್ಕಾರ ಸ್ನೇಹಿತರೆ, ಮಿಥುನ ರಾಶಿಯವರ 2025ರ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನೋಡೋಣ. ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಗ್ರಹ ಚಲನೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸಿ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಎಂದು ಹೇಳಬಹುದು. ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ. ಏಪ್ರಿಲ್ 2025ರಲ್ಲಿ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಬಹುದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಗುರುತಿಸಲ್ಪಡುತ್ತವೆ. ಇದು ಬಡ್ತಿ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳಿಗೆ ದಾರಿ ಮಾಡಬಹುದು. ಆರ್ಥಿಕವಾಗಿ ಈ ಸಮಯದಲ್ಲಿ ಆದಾಯದ ಹೊಸ ಮೂಲಗಳು ಕಾಣಿಸಬಹುದು. 2025ರ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನು ದಿನಾಂಕ 14ರವರೆಗೆ ನಿಮ್ಮ 10ನೇ ಮನೆಯಲ್ಲಿರುತ್ತಾನೆ. ಇದು ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ. ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ಮತ್ತು ವ್ಯಾಪಾರಸ್ಥರು ಸವಾಲುಗಳನ್ನು ಎದುರಿಸಿದ ನಂತರ ಸಣ್ಣ ಯಶಸ್ಸುಗಳನ್ನು ಕಾಣಬಹುದು. ಆರ್ಥಿಕವಾಗಿ ಈ ತಿಂಗಳು ಉತ್ಪಾದಕವಾಗಿರಬಹುದು, ಆದರೆ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯವಿದೆ. ಆದಾಗ್ಯೂ ವೆಚ್ಚಗಳನ್ನು ನಿಯಂತ್ರಿಸಲು ಮತ್ತು ಹಣದ ಬಜೆಟ್ ಪ್ಲಾನ್ ಮಾಡಿ ಅನುಸರಿಸಲು ಗಮನ ನೀಡಿದರೆ ಒಳಿತು. ನಿಮ್ಮ ಕೈ ಮೀರಿ ಹೋಗಬಹುದಾದ ವ್ಯವಹಾರಗಳನ್ನು ನಿಮ್ಮ ಪರಿಶ್ರಮ ಪ್ರಯತ್ನಗಳಿಂದ ಕಾಪಾಡಿಕೊಳ್ಳಬಹುದು. ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಪ್ರೀತಿ ಮತ್ತು ಕುಟುಂಬ ಜೀವನ. ಏಪ್ರಿಲ್ ತಿಂಗಳು ಪ್ರೀತಿಯ ಸಂಬಂಧಗಳಿಗೆ ಬಹಳ ಅನುಕೂಲಕರವಾಗಿದೆ. ಪ್ರೀತಿ ಜೀವನದಲ್ಲಿ ಶುಕ್ರನು ಹಿಮ್ಮುಖ ಚಲನೆಯಲ್ಲಿರುವುದರಿಂದ ಈ ತಿಂಗಳು ತಕ್ಕಮಟ್ಟಿಗೆ ಉತ್ತಮ ಸಮಯವಲ್ಲ. ನಿಮ್ಮ ಪ್ರೇಮಿಯನ್ನು ನೀವು ನಿಜವಾಗಿಯೂ ಹೇಗೆ ಪ್ರೀತಿಸುತ್ತೀರಿ, ಗೌರವಿಸುತ್ತೀರಿ ಎಂಬುದನ್ನು ಬಹಳಷ್ಟು ಬಾರಿ ಹೇಳಬೇಕಾಗಬಹುದು ಅಥವಾ ಅವರು ನಿಮ್ಮನ್ನು ಪರೀಕ್ಷಿಸಬಹುದು. ವಿವಾಹಿತ ವ್ಯಕ್ತಿಗಳಿಗೆ 7ನೇ ಮನೆಯ ಅಧಿಪತಿ ಗುರು 12ನೇ ಮನೆಯಲ್ಲಿರುವುದರಿಂದ ಈ ತಿಂಗಳು ಕೆಲವು ಏರಿಳಿತಗಳಿಂದ ತುಂಬಿರಬಹುದು. ದೀರ್ಘಕಾಲದ ಸಂಬಂಧಗಳು, ಪ್ರೀತಿಗಳು ಮದುವೆಯಲ್ಲಿ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಹೊಸ ಪ್ರಯತ್ನಗಳಿಂದ ಹೊಸ ಸಂಬಂಧಗಳು ಸಿಗಬಹುದು. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷದ ಮಿಶ್ರ ವಾತಾವರಣವಿರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯವಾಗಿ ಸಮಯ ಕಳೆಯುವುದು ಮತ್ತು ಅವರೊಂದಿಗೆ ಸಂವಹನವನ್ನು ಸುಧಾರಿಸಲು ಈ ಅವಧಿ ನಿಮಗೆ ಬಹಳ ಸೂಕ್ತವಾಗಿದೆ. ಆರೋಗ್ಯ. ಏಪ್ರಿಲ್ 2025ರಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡುವುದು ತುಂಬಾ ಅಗತ್ಯ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಸಾಕಷ್ಟು ದುರ್ಬಲವಾಗಿರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮವನ್ನು ಅನುಸರಿಸಿ ಮತ್ತು ಯೋಗ ಅಥವಾ ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಜೀರ್ಣಕ್ರಿಯೆ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯಲು ಈ ಕ್ರಮಗಳು ತುಂಬಾ ಸಹಾಯಕವಾಗಿವೆ. ಕುಟುಂಬ ಮತ್ತು ಮನೆ ಜೀವನ. ಇಡೀ ತಿಂಗಳು ನಿಮ್ಮ 4ನೇ ಮನೆಯಲ್ಲಿಯೇ ಇರುವ ಕೇತುವಿನ ಮೇಲೆ ತಿಂಗಳ ಆರಂಭದಲ್ಲಿ ಮಂಗಳನು ತನ್ನ ಅಂಶವನ್ನು ಬೀರುತ್ತಾನೆ. ಇದು ಕುಟುಂಬದಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷವನ್ನು ಹೆಚ್ಚಿಸುತ್ತದೆ. ಪ್ರಯಾಣ. ಏಪ್ರಿಲ್ ತಿಂಗಳಲ್ಲಿ ವೃತ್ತಿ ಜೀವನ ಅಥವಾ ವೈಯಕ್ತಿಕ ಕಾರಣಗಳಿಂದ ಪ್ರಯಾಣದ ಅವಕಾಶಗಳು ಎದುರಾಗಬಹುದು. ಈ ಪ್ರಯಾಣಗಳು ನಿಮಗೆ ಹೊಸ ಅನುಭವಗಳನ್ನು ಮತ್ತು ಅವಕಾಶಗಳನ್ನು ನೀಡಬಹುದು. ಆದರೆ ಆರೋಗ್ಯ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ವಿದ್ಯಾಭ್ಯಾಸ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳಷ್ಟು ಅಡೆತಡೆಗಳು ಎದುರಾಗಬಹುದು. ಇದು ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹೆಚ್ಚು ಗಮನ ಹರಿಸಬೇಕು. ಸಲಹೆ. ಈ ಅವಧಿಯಲ್ಲಿ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ, ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಿ. ಆರ್ಥಿಕ ನಿರ್ವಹಣೆಯಲ್ಲಿ ಜಾಗರೂಕರಾಗಿ, ಅತಿರೇಕ ಖರ್ಚುಗಳನ್ನು ತಪ್ಪಿಸಿ. ಆರೋಗ್ಯವನ್ನು ಕಾಪಾಡಲು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ಸಂತೋಷ ಮತ್ತು ಸಂಬಂಧಗಳ ಬಲವರ್ಧನೆ ಸಾಧ್ಯ. ಹೆಚ್ಚಿನ ವಿವರಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಈ ಮಾಹಿತಿಯು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ.